ಮಾಹೇಯ ರಾಜ ಮಾಹಿಷ್ಮತಿ ಚತುರಂಗ ಬಲದೊಡನೆ ಭೋಜರಾಜ್ಯದ ಮೇಲೆ ದಂಡೆತ್ತಿ ಬರುತ್ತಿದ್ದಾನೆ ಎಂಬ ಸುದ್ದಿ ಬೇಹುಗಾರರ ಮುಖಾಂತರ ಉಶೀನರನಿಗೆ ತಲುಪಿತು. ರಾಜ ಹೆಂಡತಿಯರೊಡನೆ ನಲಿಯುವುದನ್ನು ಬಿಟ್ಟು ಸಂಪೂರ್ಣ ಸಮಯ ಸಮರ ಸಿದ್ಧತೆಗೆ ಕೊಟ್ಟ. ಕೋಟೆಯ ಮೇಲೆ ಆಳು ದೂರಕ್ಕೆ ಒಬ್ಬೊಬ್ಬ ಕಾವಲು ಭಟ್ರು ನಿಂತರು. ಪ್ರತಿಯೊಬ್ಬರ ಕೈಯಲ್ಲಿ ಈಟಿ, ಓರೆಯಲ್ಲಿ ಕತ್ತಿಗಳು. ರಾತ್ರಿಯ ಹೊತ್ತು ಪಂಜಿನ ಬೆಳಕು ಸುತ್ತಲಿನ ಜಾಗವನ್ನೆಲ್ಲ ಬೆಳ್ಳಿ ಮಾಡಿತು. ದಿಡ್ಡಿ ಬಾಗಿಲು ಮತ್ತಷ್ಟು ಬಿಗಿಗಾವಲಿಗೆ ಒಳಗಾಯಿತು. ಕಂದಕದ ತುಂಬ ನೀರು ತುಂಬಿತು. ಆಯುಧಗಳು ಹರಿತಗೊಂಡು ಶತ್ರುವಿನ ನಾಶಕ್ಕೆ ಸಿದ್ಧವಾದವು. ದಿನವೂ ಊರ ಹೊರಗಿನ ಬಯಲಿನಲ್ಲಿ ಕುದುರೆ, ಆನೆ, ಪದಾತಿಗಳ ಕವಾಯತ್ತು ಆರಂಭ ಆಯಿತು. ಸೇನಾಪತಿಯೊಂದಿಗೆ ಸ್ವತಃ ರಾಜನೇ ಎಲ್ಲ ಸಿದ್ಧತೆಗಳ ಉಸ್ತುವಾರಿ ನೋಡಿದ. ಭೋಜನಗರದ ಎಲ್ಲರ ಬಾಯಲ್ಲೂ ಸಮರದ ಮಾತೇ ಮಾತು. ಶತ್ರುಗಳನ್ನು ಬಲಿ ತೆಗೆದುಕೊಳ್ಳೋಕೆ ನನ್ನ ಕೈಗಳು ಹಾತೊರಿತಿವೆ. ಮಹಾರಾಜರಿಗೆ ಜಯ ಸಿಗೋವರೆಗೂ ನಮಗೆ ವಿಶ್ರಾಂತಿ ಇಲ್ಲ. ಸೈನಿಕರು ಇಂಥ ಮಾತುಗಳನ್ನಾಡಿದರೆ ಅವರನ್ನು ಹೆತ್ತವರ ಭಾವನೆಗಳೇ ಬೇರೆ. ಯುದ್ಧ ಯಾಕಾದರೂ ಬರುತ್ತೋ ಏನೋ ದೇವ್ರೆ. ಅಂತಃಪುರದ ಎಲ್ಲ ದಾಸಿಯರ ಬಾಯಲ್ಲೂ ಸಮರದ ಬಗ್ಗೆಯೇ ಚರ್ಚೆ. ಮಾಧವಿ ನಿತ್ರಾಣಳಾಗಿ ಪೀಠದಲ್ಲಿ ಹೊರಗಿದ್ದಳು. ಹೊರಗಿನ ಕೊಠಡಿಯಲ್ಲಿ ದಾಸಿಯರು ಬಿರುಸಿನ ಮಾತುಕತೆ ನಡೆಸಿದ್ರು. ವೃದ್ಧ ದಾಸಿ ಅಂದಳು, ನಮ್ಮ ರಾಜರು ಗೆಲ್ಲೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಭೋಜರಾಜರು ಬಲದಲ್ಲಿ ವಿಷ್ಣುವಿಗೆ ಸಮಾನ, ತೇಜಸ್ಸಿನಲ್ಲಿ ಸೂರ್ಯನಿಗೆ, ಪ್ರಶಾಂತತೆಯಲ್ಲಿ ಸಮುದ್ರರಾಜನಿಗೆ, ಸಹಿಷ್ಣುತೆಯಲ್ಲಿ ಭೂದೇವಿಗೆ ಸಮಾನರು. ಇನ್ನೊಬ್ಬಳ ಪರಿಹಾಸ್ಯ, ಅವ್ವೇ ನೀ ಇಲ್ಲಾಕಿದ್ದಿ, ಮಹಾರಾಜರ ಹೊಗಳು ಭಟ್ರ ಪಡೆ ಸೇರಬೇಕಾಗಿತ್ತು. ನನ್ನ ಮಾತು ಕೇಳಿ ಹಾಗಂತೀಯಾ? ಹೊಗಳು ಭಟ್ರು ಹಾಗೆ ಹೇಳೋದನ್ನು ಕೇಳಿದ್ದೆ, ಅದನ್ನೇ ನಿನ್ನ ಮುಂದೆ ಹೇಳಿದೆ ಅಷ್ಟೇ ಅಂದಳು ವೃದ್ಧೆದಾಸಿ. ನಗುವಿನ ಅಲೆಗಳು ತೇಲಿ ಬಂದವು. ಸೈನಿಕರೆಲ್ಲ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಹೌದಮ್ಮ, ನನ್ನ 2 ಮಕ್ಕಳು ಸೈನ್ಯದಲ್ಲಿದ್ದಾರೆ. ಮತ್ತೊಬ್ಬಳು ದಾಸಿ, ನಮ್ಮಣ್ಣ ಹೋದ್ಸಾರೆ ಯುದ್ಧದಲ್ಲಿ ಸತ್ತು ಹೋದ. ನನ್ನ ತಮ್ಮ ಈಗ ಪದಾತಿಯಾಗಿದ್ದಾನೆ. ನನ್ನ ತಾಯಿಗೆ ಅವನನ್ನು ಬಿಟ್ಟು ಬೇರೆ ಗತಿ ಇಲ್ಲ. ಹೋದ್ಸಾರಿ ನನ್ನ ಯುದ್ಧದಲ್ಲಿ ನನ್ನ ಹಿರಿಮಗನನ್ನು ಕಳ್ಕೊಂಡೆ. ಅವನ ಎದೆಗೆ ಯಾರೋ ಚೂರಿ ಹಾಕಿದ್ರಂತಮ್ಮ. ನೀರು ನೀರು ಅಂತ ಕೂಗಿಕೊಳ್ತಾ ಇದ್ದಂತೆ. ಅವನ ಸ್ನೇಹಿತ ನೋಡ್ದವನು ಆಮೇಲೆ ನನಗೆ ಬಂದು ಹೇಳ್ದ, ಕುದುರೆ, ಆನೆ, ಜನ ನುಗ್ಗಾಡ್ತಾ ಒಬ್ರನ್ನೊಬ್ರು ಹೊಡಿತಿರುವಾಗ ನೀರು ಕೊಡೋದಕ್ಕೆ ಎಲ್ಲಿ ಸಮಯ? ಒಂದು ಗುಟಕ್ಕೆ ನೀರು ಸಿಕ್ಕಿದ್ರೆ ನನ್ನ ಮಗ ಬದುಕ್ತಿದ್ನೋ ಏನೋ. ವೃದ್ಧದಾಸಿ ಅಳತೊಡಗಿದಳು. ಸುಮ್ನಿರು, ಒಳಗೆ ಒಡತಿ ಮಲಗಿದ್ದಾರೆ. ಯುದ್ಧರಂಗದಲ್ಲಿ ಸತ್ತರೆ ವೀರ ಸ್ವರ್ಗಕ್ಕೆ ಹೋಗ್ತಾರೆ. ನಿಂಗೆ ಗೊತ್ತಿಲ್ವೇನು? ಗೊತ್ತು, ಆದ್ರೇನು ಪ್ರಯೋಜನ? ನನ್ನ ಮಗ ನನ್ನ ಪಾಲಿಗೆ ಇಲ್ಲ ಆದಮೇಲೆ ಅದಕ್ಕೆಲ್ಲ ಅರ್ಥ ಆದ್ರೂ ಇದೆ ಏನು? ಸ್ವಲ್ಪ ಹೊತ್ತು ಮೌನ. ದೊಡ್ಡೋರು ತಾವು ಗೆಲ್ಲೋದಕ್ಕೋಸ್ಕರ ಕಚ್ಚಾಡಲೇಬೇಕು. ಸಂಕಟ ಪಡೋದು ಮಾತ್ರ ನಾವೇ ಬಡಜನ. ದೊಡ್ಡೋರಿಗೆ ಏನೂ ಆಗೋದೇ ಇಲ್ಲ. ಯುದ್ಧದಲ್ಲಿ ದಕ್ಕಿದ ಸಮಸ್ತ ಐಶ್ವರ್ಯವು, ಭೋಗ ಸಾಮಗ್ರಿಗಳು ರಾಜರಿಗೆ. ನಮಗೆ ಅವರ ಸೇವೆ ಮಾತ್ರ ಶಾಶ್ವತ. ಹಾಂ, ನಿನ್ನ ಹೊಟ್ಟೆ ಬಟ್ಟೆ ಅವ್ರು ನೋಡ್ಕೊಳ್ಳಲ್ವೇ? ಇದಕ್ಕಿಂತ ನಿಂಗೆ ಹೆಚ್ಚಿಗೇನು ಬೇಕು? ಏನೂ ಬೇಡ. ದಾಸಿಗಳಾದ ನಾವು ಅಂಥ ಆಸೆನೂ ಪಡಬಾರ್ದು. ವೃದ್ಧ ದಾಸಿ ಅಳುವ ಸ್ವರದಲ್ಲಿ ಮಾತಾಡ್ತಿದ್ಲು. ಸತ್ತ ಮಗನ ಮುಖನಾದರೂ ನೋಡಿ ಬರೋಣ ಅಂತ ಕಾವಲಿನವರ ಕಣ್ತಪ್ಪಿಸಿ ದಿಡ್ಡಿ ಬಾಗ್ಲು ದಾಟಿ ಹೊರಗೆ ಹೋದ್ನಮ್ಮ. ಅಪ್ಪಬ್ಬಾ, ನೋಡೋಕ್ಕಾಗ್ತಿರ್ಲಿಲ್ಲ. ರಾಶಿ ರಾಶಿ ಹೆಣಗಳು. ನಮ್ಮ ಕಡೆಯವರು, ಶತ್ರುಗಳ ಕಡೆಯವರು. ಬದುಕಿರೋವರೆಗೂ ಜಗಳ ಆಡ್ತೀವಿ, ಸತ್ತ ಮೇಲೆ ಎಲ್ಲರೂ ಒಂದೇನೆ ಆಗ್ಬಿಡ್ತೀವಿ. ಮಗನ್ನ ಹೊಡ್ಕೊಂಡು ಹೋದೆ. ಹೆಣಗಳು ಕೊತ್ತು ನಾರ್ತಾ ಇದ್ವು. ಕಾಗೆಗಳು, ಗಿಡಗಗಳು, ನಾಯಿಗಳು ಸತ್ತ ಹೆಣಗಳನ್ನು ಬಗೆದು ತಿಂತಾ ಇದ್ವು. ನನ್ನ ಮೇಲೂ ಎಗರೋಕೆ ಬಂದವು. ಪ್ರಾಣ ಭಯದಿಂದ ಓಡಿ ಬಂದೆ. ಅದನ್ನೆಲ್ಲ ಕೇಳುತ್ತಾ ಮಲಗಿದ ಮಾಧವಿಯ ಹೊಟ್ಟೆ ತೊಳೆಸಲಾರಂಭವಾಯಿತು. ರಾಜರು ಯಾಕಾದರೂ ಯುದ್ಧ ಮಾಡ್ತಾರೋ ಅನ್ನಿಸ್ತು. ಒಂದು ವೇಳೆ ಉಶೀನರ ಗೆದ್ದರೆ ಇನ್ನೊಬ್ಬ ರಾಜ ಅವನಿಗೆ ಶರಣಾಗ್ತಾನೆ, ಕಪ್ಪ ಕಾಣಿಕೆ ಕೊಡ್ತಾನೆ. ಆದರೆ ಸೈನಿಕರು ಸಾಯೋದೇನೂ ತಪ್ಪೋದಿಲ್ಲ. ಅಕಸ್ಮಾತ್ ಉಶೀನರ ಸೋತ್ರೆ ತಾವು ಶತ್ರುರಾಜರ ಕೈವಶವಾಗಬೇಕು. ಆಗ ಅವರು ತಮ್ಮನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳಬಹುದು. ಯಾರಿಗೆ ಗೊತ್ತು? ಹಾಗಾದರೂ ತನಗೆ ಸ್ವಾತಂತ್ರ್ಯ ಸಿಗುವುದೋ ಏನೋ. ಮತ್ತೆ ಗಾಲವನಿಗೆ ಸಿಗದ ಹಾಗೆ ತಾನು ಎಲ್ಲಾದರೂ ಅಪರಿಚಿತ ರಾಜ್ಯಕ್ಕೆ ಹೊರಟು ಹೋದರೆ ಎಂದು ಮಾಧವಿ ಯೋಚಿಸ್ತಿರ್ಬೇಕಾದ್ರೆ ದಾಸಿಯೊಬ್ಬಳು ಒಳ ಬಂದು, ಒಡತಿ ನಿದ್ದೆ ಬಂತಾ ಎಂದು ಮೆಲ್ಲನೆ ಪ್ರಶ್ನಿಸಿದಳು. ಇಲ್ಲ,
ರಾಜವೈದ್ಯರು ಕೊಟ್ಟಿರೋ ಕಷಾಯ ಕುಡಿಯೋ ಸಮಯ ಆಯಿತು. ಜ್ಞಾಪಿಸೋಕೆ ಬಂದೆ ಎನ್ನುತ್ತಾ ಬೆಳೆಯ ಬಟ್ಟಲಲ್ಲಿ ಗಿಂಡಿಯೊಂದರಿಂದ ಕಷಾಯವನ್ನು ಬಗ್ಗಿಸಿಕೊಟ್ಟಳು. ಅದನ್ನು ಕುಡಿತಾ ಮಾಧವಿ ಕಹಿಮುಖ ಮಾಡಿದಳು. ದಶಮಿಯ ದಿನ ವಿಜಯ ಯಾತ್ರೆ ಆರಂಭಿಸಬೇಕೆಂಬ ಉಶೀನರನ ಆಜ್ಞೆಯನ್ನು ಊರಲ್ಲೆಲ್ಲ ಡಂಗುರದವರು ಸಾರಿದರು. ಊರಿಗೆ ಊರೇ ಯುದ್ಧಕ್ಕೆ ಸಿದ್ಧ ಆಯಿತು. ನೀಲ, ಸುಶೀಲ, ಶ್ರೀಮತ್ಸ, ಸಾರಂಗ, ಮಂಗಲ ಮುಂತಾದ ವರ್ಣ ಶುದ್ಧಾಂಗದ ಅಶ್ವಗಳು, ಕಾಂಬೋಜ, ಬಾಹ್ಲಿಕ, ವನಾಯುಜ, ಸಿಂಧು ಮುಂತಾದ ದೇಶಗಳಲ್ಲಿ ಹುಟ್ಟಿದ ಉತ್ತಮ ಜಾತಿಯ ಕುದುರೆಗಳು ಸಮರಕ್ಕೆ ಸನ್ನದ್ಧವಾದವು. ವಿಂಧ್ಯ ಮೊದಲಾದ ಮಹಾಪರ್ವತಗಳಲ್ಲಿ ಹುಟ್ಟಿದ ಅತಿ ಬಲವುಳ್ಳ ಮದ್ದಾನೆಗಳು, ಐರಾವತ, ವಾಮನ, ಕಾಮುದ, ಆಂಜನ ಮೊದಲಾದ ದಿಗ್ಗಜಗಳ ವಂಶದಲ್ಲಿ ಹುಟ್ಟಿದ ಆನೆಗಳು ಕಾಳಗಕ್ಕೆ ಅಣಿಯಾದವು. ಶಸ್ತ್ರಾಗಾರದಲ್ಲಿ ಆಯುಧಗಳಿಗೆ ವಿಶೇಷ ಪೂಜೆಯಾಯಿತು. ಆಯುಧಗಳನ್ನೆಲ್ಲ ಓರಣವಾಗಿ ಸಾಲು ಸಾಲಾಗಿ ಜೋಡಿಸಿದರು. ಭಲ್ಲೆ, ಕತ್ತಿ, ಕಠಾರಿ, ಮುಪ್ಪಡಿ, ವಂತಿ, ಗದೆ, ಲಾಡಿ, ಪರಶು, ಸುರಗಿ, ಕೃಪಾಣ, ಸಬಳ, ಬಿಲ್ಲುಂಬ, ಜವದಾಡೆ, ಖಂಡೇಯ, ಚಂದ್ರಹಾಸ, ಡಾಣಿ, ವಿಚಂಡಿ, ದಂಡ, ರತ್ನಾಯುಧಗಳು ಒಂದೆಡೆಗಿದ್ದವು. ಕಹಳೆ, ಕೊಂಬುಗಳು, ಶಂಖಗಳು, ಭೇರಿಗಳು, ಪಟಹಗಳು ಇನ್ನೊಂದೆಡೆ ಪೂಜಿಸಲ್ಪಟ್ಟಿದ್ದವು. ಎಲ್ಲೆಡೆಯೂ ತುಪ್ಪದ ಸೊಡರುಗಳು ಉರಿಯುತ್ತಿದ್ದವು. ಶಸ್ತ್ರಾಗಾರದಲ್ಲಿ ರಕ್ತಚಂದನದ ಸಾರಣೆ ಕಾರಣೆಯಾಗಿತ್ತು. ರಕ್ತಚಂದ್ರಿಕೆಯ ಮೇಲ್ಕಟ್ಟು, ರಕ್ತವರ್ಣದ ಹೂಮಾಲೆ ಆಯುಧಗಳಿಗೆ ಬಲಿ ಪುಷ್ಪಗಂಧಗಳ ಪೂಜೆಯಿಂದ ವೀರರಸದ ಅವತಾರದ ಹಾಗಿತ್ತು. ನೈವೇದ್ಯಕ್ಕೆ ಪಂಚವರ್ಣದ ಕೋಳು ಕಜ್ಜಾಯಗಳನ್ನಿಟ್ಟಿದ್ದರು. ಹುಗ್ಗಿ, ಎರೆಯಪ್ಪ, ಕಿಚಡಿ ಮುಂತಾದವುಗಳಿದ್ದವು. ತರಿಗೆಂಡೆಗಳ ಹೋಮ ಕುಂಡದ ಮುಂದೆ ಕಬ್ಬು, ತೆಂಗಿನಕಾಯಿಗಳಿಂದ ಖಡ್ಗ ಪೂಜೆಯಾಗಿತ್ತು. ಹಣ್ಣು, ಕಾಯಿ, ಕೆಂಪು ಚರುಗಳಿಂದ ದಿಗ್ಬಲಿ ಹೂಗಳೆಯುತ್ತಿರುವ ಧೂಪ ನೋಡುವವರ ಮನಸ್ಸಿನಲ್ಲಿ ವೀರಾವೇಶ ಸ್ಫುರಿಸುವಂತೆ ಮಾಡುತ್ತಿದ್ದವು. ದಶಮಿಯ ದಿನ ಬೆಳಗ್ಗೆ ಮೊದಲ ಪ್ರಹರದಲ್ಲಿ ಮಹಾರಾಜ ಉಶೀನರ ಅಂತಃಪುರದ ಮುಂದೆ ಬಂದಿಳಿದ. ಮಹಾರಾಣಿ ಅವನಿಗೆ ಮುತ್ತಿನಾರತಿ ಎತ್ತಿ ಸೀಸೆ ಇಕ್ಕಿದಳು. ಮಹಾರಾಜನಿಗೆ ಜಯ ಜಯ ಎಂದು ಕಿರಿಯ ರಾಣಿಯರು ಒಕ್ಕೊರಲಿನಲ್ಲಿ ನುಡಿದು ಅವನ ಮೇಲೆ ಹೂಮಳೆಗರೆದರು. ರಾಜನ ಮಕ್ಕಳು ಬಂದು ತಂದೆಯನ್ನ ತಬ್ಬಿಕೊಂಡರು. ಮಕ್ಕಳ ತಲೆ ನೇವರಿಸಿ ಅವರನ್ನು ರಾಣಿಯನ್ನು ಬೀಳ್ಕೊಂಡು ಉಶೀನರ ಅರಮನೆಯ ಮುಂದಿನ ಪ್ರಾಂಗಣದತ್ತ ಹೆಜ್ಜೆ ಹಾಕಿದ. ಅವನ ಧೀರೋದ್ದಾತ ನಡಿಗೆ ಎಲ್ಲರ ಮನಸ್ಸನ್ನು ಅಪಹರಿಸಿತು. ಎತ್ತರ ನಿಲುವಿಗೆ ತಕ್ಕ ಬಿಗಿದುಟ್ಟ ಕಾಸೆ ಚಲ್ಲಣಗಳು, ಬಿಗಿವಾದ ಕುಲಾಯಿ, ಎದೆಗೆ ಚಿನ್ನದ ಕವಚ ತೊಟ್ಟು ಬೆರಳು ಕಾಪನ್ನ ಕಟ್ಟಿಕೊಂಡು ಬತ್ತಳಿಕೆ ಧರಿಸಿ ಬಿಲ್ಲು ಹಿಡಿದು ಹೊರಟ ರಾಜ ಎಳೆಯ ಸೂರ್ಯನಂತೆ ಕಂಡ. ಕಿವಿಯಲ್ಲಿ ಹೊಳೆಯುತ್ತಿದ್ದ ಒಂಟಿಗಳು, ಹಣೆಯಲ್ಲಿ ಮಿನುಗುತ್ತಿದ್ದ ಕಸ್ತೂರಿ ತಿಲಕ ಅವನ ಸೌಂದರ್ಯವನ್ನ ಇಮ್ಮಡಿಗೊಳಿಸಿತ್ತು. ಪ್ರಾಂಗಣದಲ್ಲಿ ಮೊಸರು ತುಂಬಿದ ಪಾತ್ರೆ ಮತ್ತು ಫಲಾಕ್ಷತೆ ಹಿಡಿದು ಬ್ರಾಹ್ಮಣರು ನಿಂತಿದ್ದರು. ಅವರು ಸ್ವಸ್ತಿ ವಾಚನ ಮಾಡಿ ಶ್ರೇಯೋಸ್ತು, ಜಯ ಪ್ರಾಪ್ತಿರಸ್ತು ಎಂದು ರಾಜನಿಗೆ ಆಶೀರ್ವಾದ ಮಾಡಿದರು. ಅವರಿಗೆ ನಮಸ್ಕರಿಸಿ ರಾಜ ಆನೆಯನ್ನೇರಿದ. ಪದಾತಿ, ಆನೆ, ಕುದುರೆ, ರಥಗಳ ಸೇನೆ ಊರ ಹೊರಗಿನ ಬನ್ನಿ ಮರದತ್ತ ನಡೆಯಿತು. ಭೇರಿ, ಶಂಖಗಳು ಮೊಳಗಿ ಸೇನೆಯ ಮುನ್ನಡೆಯನ್ನ ಜಾಹೀರು ಮಾಡಿದವು. ಬನ್ನಿ ವೃಕ್ಷ ಫಲಗಳಿಂದ ಝಲ್ಲಿ ಪಟ್ಟೆಯಲ್ಲಿ ಅಲಂಕೃತವಾಗಿತ್ತು. ಮಾವುತನು ಆನೆಗೆ ಅಂಕೆಗೊಟ್ಟ ಇಳಿಸಿದ. ರಾಜ ಕೆಳಗಿಳಿದು ಸುತ್ತಲೂ ನೋಡಿದ. ಎಲ್ಲಿ ನೋಡಿದರಲ್ಲಿ ಆನೆಗಳು, ಕುದುರೆಗಳು, ರಥಗಳು, ಕತ್ತಿ ಖಡ್ಗಗಳು, ಮಣಿಮಗಳು, ಗುರಾಣಿಗಳನ್ನು ಹಿಡಿದ ವೀರಭಟರು, ಮೆರೆಯುತ್ತಿರುವ ಬಾವುಟಗಳು. ರಾಜನ ಎರಡೂ ಬದಿಗೆ ಮಂತ್ರಿ ಸೇನಾಪತಿಗಳು ನಿಂತರು. 24 ಶಂಖ, 12 ಭೇರಿ, 12 ಪಟಹಗಳು ಮೊಳಗುತ್ತಿರುವಾಗ ಉಶೀನರ ವಿಜಯವೃಕ್ಷ ಪೂಜೆ ಮಾಡಿದ. ಅನಂತರ ಮಂತ್ರಿಯತ್ತ ತಿರುಗಿ, ಮಂತ್ರಿಗಳೇ, ಊರನ್ನ ಕಾಯುವ ಭಾರ ನಿಮ್ಮದು, ನಾವು ಹೋಗಿ ಬರುತ್ತೇವೆ ಎಂದು ಉಶೀನರ ನುಡಿದು ಅವನಿಂದ ಬೀಳ್ಕೊಂಡ. ಸೇನೆ ದಕ್ಷಿಣಾಭಿಮುಖವಾಗಿ ಮುಂದುವರೆಯಿತು. ಮೊದಲು ಪದಾತಿಗಳು, ಅನಂತರ ಕುದುರೆ, ಆನೆಗಳು, ಕಡೆಯಲ್ಲಿ ರಥಗಳು. ಸೇನಾಪತಿ ಕುದುರೆಯ ಮೇಲೆ ಅತ್ತಿಂದಿತ್ತ ಓಡಾಡುತ್ತಾ ಸೇನೆಯ ಚಲನೆಯನ್ನ ಹದ್ದುಬಸ್ತಿನಲ್ಲಿಟ್ಟುಕೊಂಡು ಖುರಪುಟಗಳ ಶಬ್ದ, ಹೇಷಾವರದ ಸದ್ದು, ಆನೆಗಳ ಘೀಳು, ರಥಗಳ ಗಂಭೀರ ಧ್ವನಿ ಇವನ್ನೆಲ್ಲ ಮೀರಿಸುತ್ತಿದ್ದ ಯೋಧರ ಉದ್ಘೋಷ ಇವನ್ನೆಲ್ಲ ಕಂಡಾಗ ಸಮುದ್ರವೇ ಮುಂದೆ ಚಲಿಸುತ್ತಿರುವಂತೆ ಕಾಣುತ್ತಿತ್ತು.